ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಸುಲಭವಾಗಿ ಮಾಡೋದು ಅಂತ ನಿಮಗೆಲ್ಲರೂ ತೋರಿಸ್ಕೊಡ್ತೀನಿ. ಸೊ ಅದಕ್ಕೇನೇನು ಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ನು. ಸೊ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಸ್ಟವ್ ಮೇಲೆ ಒಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಚಕ್ಕೆ, ಲವಂಗ, ಮೆಥಿ, ಅದಾದಮೇಲೆ ಬಿರಿಯಾನಿ ಎಲೆ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ, ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕಿ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಟಿದ್ದೆ. ಸೊ ಕೊತ್ತಂಬರಿ ಸೊಪ್ಪನ್ನ ಅದೆಲ್ಲ ಹಾಕಿ ಒಂದು ಹಿಡಿ ಇಷ್ಟು ಹಾಕಿದ್ರೆ ಸಾಕು, ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಅದಾದ ನಂತರ ಹೆಚ್ಚಿರೋ ಟೊಮೆಟೊನ ಅದಕ್ಕೆ ಹಾಕ್ಕೊಂಡೆ. ನಾನಿಲ್ಲಿ ಜಾಮ್ ಟೊಮೆಟೊ ಯೂಸ್ ಮಾಡ್ತಿರೋದ್ರಿಂದ ನಾನು ಒಂದು 4-5 ಟೊಮೆಟೊ ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ನಿಮಗೇನಾರು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೋಬೋದು. ನಾವು ಮೀಡಿಯಮಾಗಿ ತಿಂತೀವಿ, ಸೊ ಆದ್ದರಿಂದ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ, ಅದಾದಮೇಲೆ ಬಿರಿಯಾನಿ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರ ಆಗೋವರೆಗೂ ವೆಯ್ಟ್ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅದೆಲ್ಲ ಆದಮೇಲೆ ನಾನು ಚಿಕನ್ನ ತೊಳ್ಕೊಂಡು ಇಟ್ಕೊಂಡಿದ್ದೆ. ಆ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿರೋದು. ಸೊ ಆ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಅದಾದಮೇಲೆ ಈ ಕಡೆ ಚಿಕನ್ ಚೆನ್ನಾಗೇ ಬೆಂದಿತ್ತು. ಬೆಂದೆಲ್ಲ ಆಗಿರೋ ಚಿಕನ್ಗೆ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಳಿರೋದ್ರಿಂದ ನಾನು 1 ಲೋಟ ಅಕ್ಕಿಗೆ 3 ಲೋಟನೂ ಹಾಕ್ಬೋದು, 2 ಲೋಟನೂ ಹಾಕ್ಬೋದು. ನಿಮ್ಗೇನಾರ ಅನ್ನ ಕಾಳಾಗಿ ಬೇಕು ಅಂದರೆ 2-2.5 ಇಲ್ಲ 2 ಲೋಟ ಹಾಕಿದ್ರೆ ಸಾಕು. ಸೊ ನಾನಿಲ್ಲಿ 2 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗೆ ನೀರು ಕುದಿಯೋಕ್ಕೆ ಬಿಡಬೇಕು. ಇನ್ನೇನು ನೀರು ಚೆನ್ನಾಗಿ ಕುದೀತಿದೆ ಅಂದಾಗ ತೊಳೆದಿರೋ ಅಕ್ಕಿಯನ್ನು ಕುದೀತಿರೋ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 2 ವಿಸಿಲ್ಸ್ ಹೊಡಿಸ್ಬೇಕು. ಕುಕ್ಕರ್ ಆರಿದ್ಮೇಲೆ ಕುಕ್ಕರ್ ಕ್ಯಾಪ್ ತೆಗೀರಿ. ಸೊ ತೆಗೆದಾದ್ಮೇಲೆ ಈ ಥರ ಮಸಾಲೆ ಎಲ್ಲ ಮೇಲಿದ್ರೆ ಸೌಟಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅನ್ನಕ್ಕೆ. ತುಂಬ ಸುಲಭವಾಗಿ ಚಿಕನ್ ಬಿರಿಯಾನಿ ಮಾಡ್ಬೋದು. ಇವಾಗ ಯಾರ್ಯಾರು ಸ್ಟಾರ್ಟಿಂಗಲ್ಲಿ ಕುಕ್ಕಿಂಗ್ ಕಲಿತಾ ಇದ್ದೀರಾ ಮತ್ತು ಯಾರ್ಯಾರು ಬ್ಯಾಚುಲರ್ಸ್ ಇದ್ದಾರೆ ಅವರೆಲ್ಲರೂ ಇದನ್ನ ಟ್ರೈ ಮಾಡಿ. ತುಂಬ ನಿಮ್ಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊತಾ ಇದ್ದೀನಿ. ನೀವು ಈ ಚಿಕನ್ ಬಿರಿಯಾನಿನ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರ ರುಚಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಸಿಂಪಲ್ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.